ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿನ ಬ್ಲೆಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆನ ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ, ನಿಮಗೆ ಕಮ್ಮಿ ಬೇಕು ಅನಿಸಿದ್ರೆ, ಇಷ್ಟೊಂದು ಮಸಾಲ ಬೇಡ ಅನಿಸಿದ್ರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ. ಈಗ ನಾನೊಂದು ಬಾಣಲೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ, ಎಷ್ಟು ಲೋಟ ಹಾಕಿ ಇಡ್ತಾಯಿದ್ದೀರಾ ನೋಡಿಕೊಂಡು ಅದರ ತಕ್ಕನಾಗಿ ಎಲ್ಲ ಪ್ರಪೋರ್ಷನ್ನ ನೀವೇ ಹಾಕ್ಕೊಳ್ಳಿ. ಆಯಿಲ್ ನೋಡಿ, ಜಾಸ್ತಿ ಬೇಡ ಅನ್ನೋರು ನೀವು ಈ ಥರ ತುಪ್ಪನ ಇನ್ಕ್ಲೂಡ್ ಮಾಡ್ಕೋಬೋದು. ತುಪ್ಪ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನು ಬರೀ ಆಯಿಲಲ್ಲಿ ಮಾಡ್ತೀನಿ ಅಂದರೂ ಮಾಡ್ಬೋದು, ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಎಲ್ಲ ನಿಮ್ಮ ಚಾಯ್ಸು. ಸೊ ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ. ನಾನು ಇದಕ್ಕೀಗ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈಗ ಮಸಾಲ, ಅದನ್ನು ಕೂಡ ನಾವೀಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಫುಟೇಜ್ ಮಿಸ್ ಆಗಿದೆ. ಹಾಗೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾವು ಇದಕ್ಕೆ ತರಕಾರಿಗಳು ಸೇರಿಸ್ಕೋಬೇಕು. ನಿಮ್ಮ ಚಾಯ್ಸಿಗೆ ತರಕಾರಿ ನೀವು ಹಾಕ್ಕೋಬೋದು. ಬರೀ ಪೀಸ್ ಹಾಕಿದರೆ ಪೀಸ್ ಪಲಾವ್ ಆಗುತ್ತೆ, ಬೇರೆ ತರಕಾರಿ ಎಲ್ಲ ಸೇರಿಸಿದ್ರೆ ಪಲಾವ್ ಆಗುತ್ತೆ ಅಷ್ಟೇ. ಇದ್ರ ಜೊತೆ ನೀವು ಆಲೂಗೆಡ್ಡೆ ಎಲ್ಲ ಹಾಕ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಚಾಯ್ಸ್ ಇರುತ್ತೋ ಆ ತರಕಾರಿ ಎಲ್ಲ ನೀವು ಸೇರಿಸ್ಕೋಬೋದು. ಬ್ರೊಕೊಲಿ ಹಾಕ್ಕೋಬೋದು. ಎಲ್ಲ ನಿಮ್ಗೆ ಏನು ಇಷ್ಟ ಅದೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಟೊಮೆಟೊ ಕೂಡ ಹಾಕ್ಕೋಬೋದು. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನೀಗ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಅದು ಸ್ವಲ್ಪ ಬೆಂದ ನಂತರ ನಾವು ಇದನ್ನು ಲಿಡ್ ಓಪನ್ ಮಾಡಿ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ, ಹಾಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದನ್ನು ನಾವು ನೀಟಾಗಿ ತೊಳೆದು ನೆನೆಯಲಿಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ಸೊ ಈ ಥರ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ ಮಸಾಲ. ಸೊ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿ, ತೊಳೆದು ಎತ್ತಿಟ್ಕೊಂಡ್ರೆ ಅದೇ ಸ್ವಲ್ಪ ಮೆತ್ತಗಾಗಿರುತ್ತೆ ಈ ಥರ. ಸೊ ಅದನ್ನು ನಾವೀಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಹಾಕಿ ಹಾಗೆ ಬಿಡೋದ್ರಿಂದ ಜಾಸ್ತಿ ಅಕ್ಕಿ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೀವೇನು ಮಾಡಿ, ಎಲ್ಲ ನೀಟಾಗಿ ಒಂದು 3-4 ಸರಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ಸೈಡ್ಗೆ ಎತ್ತಿಟ್ರೆ ಅದ್ರ ಪಾಡಿಗೆ ಅದು ಇರೋ ನೀರಲ್ಲೇ ಸ್ವಲ್ಪ ನಿಂತ್ಕೊಳ್ಳುತ್ತೆ. ಅಷ್ಟೇ ಸಾಕಾಗುತ್ತೆ ಅನಿಸುತ್ತೆ. ಇದಕ್ಕೆ ನಾವು ಡಬಲ್ ಆಗಿ ನೀರು ಹಾಕ್ಕೋಬೇಕು. ಅಂದರೆ ನೀವು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ವಲ್ಲ, 3 ಕಪ್ಸ್ ನೀರು ಹಾಕ್ಕೋಬೇಕು. ನೋಡಿ, ನೀವು ಯಾವ ಥರ ಅಕ್ಕಿ ತುಂಬ ಹಳೆ ಅಕ್ಕಿ ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಜಾಸ್ತಿ ನೀರು ಹಿಡಿಯುತ್ತೆ, ಅಥವಾ ಹೊಸ ಅಕ್ಕಿ ಯೂಸ್ ಮಾಡ್ತಿದ್ರೆ ಮುದ್ದೆ ಆಗಿಬಿಡುತ್ತೆ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀವು ಹೆಂಗೂ ರೈಸ್ ಮಾಡ್ತಾ ಇರ್ತೀರಲ್ಲ, ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈ ಟೈಮಲ್ಲಿ ನೀವು ಸ್ವಲ್ಪ ಖಾರ ಕಮ್ಮಿ ಅನಿಸಿದ್ರು ಕೂಡ ಖಾರದ ಪುಡಿನೂ ಒಂಚೂರು ಮೇಲೆ ಹಾಕ್ಕೋಬೋದು. ಸೊ ಈ ಥರ ಕುದೀತಾ ಇದೆ ನೋಡಿ. ಲಾಸ್ಟಲ್ಲಿ ಎಲ್ಲ ರೆಡಿಯಾಗಿದೆ ಸೂಪರಾಗಿ. ನೋಡಿದ್ರೆ ಪಲಾವ್ ಸೂಪರಾಗಿ ರೆಡಿಯಾಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.